ತುಂಬ ಜನ ಟೀಚರ್ ಆಸ್ಪಿರೆಂಟ್ಸು ಹಗಲು ರಾತ್ರಿ ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಗೆಸ್ಟ್ ಫ್ಯಾಕಲ್ಟಿ ಸಹ ಕೆಲಸ ಮಾಡಿಕೊಂಡು ಒಂದು ಟೀಚರ್ ಪರ್ಮನೆಂಟ್ ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇಟ್ಕೊಂಡು ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ಓದೋರಿಗೆ ಒಂದು ಕಡೆ ನಿಮಗೆ ಸಿಹಿ ಸುದ್ದಿ ಆದರೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ತುಂಬ ಕಡಿಮೆ ಪೋಸ್ಟ್ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾವ್ಯಾವ ಪೋಸ್ಟ್ ಎಷ್ಟು ಪೋಸ್ಟ್ ಕರೆದಿದ್ದಾರೆ ನಾನು ಲಾಸ್ಟ್ ವೀಕ್ ಹೇಳಿದ್ದೆ. ಅಂದರೆ ಲಾಸ್ಟ್ ವೀಕು ಎಷ್ಟು ಟಿ ಎಕ್ಸಾಮ್ಸ್ ಯಾವಾಗ ಆಗುತ್ತೆ, ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅಂತೇಳಿ ಅದ್ರ ಪ್ರಕಾರ ಟಿ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಆಗಿದೆ. ಟಿ ನೋಟಿಫಿಕೇಶನ್ ಆದಮೇಲೆ ತುಂಬ ಜನ ಅದನ್ನು ಅಪ್ಲೈ ಮಾಡಿ ಈಗೇನು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಇದಾದಮೇಲೆ CT ಯಾವಾಗ ಅಂತ ಹೇಳ್ಬಿಟ್ಟು ತುಂಬ ಜನ ಆಸ್ಪಿರೆಂಟ್ಸು ಟಿ ಬೇಡ ಸರ್ CT ಮಾಡಿಸಿ, ಟಿ ಬೇಡ ನಮ್ದೆಲ್ಲ ಪಾಸ್ ಆಗಿದೆ ಅಂತೇಳಿ. ಬಟ್ ಪಾಸ್ ಆಗಿರೋದು ಅಷ್ಟೆಲ್ಲ, ಫೇಲ್ ಆಗಿರೋದು ನೋಡಬೇಕಾಗುತ್ತೆ, ಯಾರು ಬರ್ದೇ ಇಲ್ಲ ಅವ್ರದ್ದು ನೋಡಬೇಕಾಗುತ್ತೆ. ಹಂಗಾಗಿ ಟಿ ಎಕ್ಸಾಮ್ ಮಾಡಿಸೋದಕ್ಕೆ ನಾವು ತುಂಬ ಪ್ರಯತ್ನ ಪಟ್ಟು ನಾವು ಟಿ ಎಕ್ಸಾಮ್ ಮಾಡಿಸಿದ್ವಿ. ಅದಾದಮೇಲೆ ಇವಾಗ CT ಎಕ್ಸಾಮ್ಸ್ ಯಾವಾಗ ಅಂತೇಳಿ ತುಂಬ ಜನ ಆಸ್ಪಿರೆಂಟ್ಸು ಟೀಚರ್ ಆಸ್ಪಿರೆಂಟ್ಸ್ ಕೇಳಿದ್ರ. ನಾನು ನಿನ್ನೆ ಡಿಪಾರ್ಟ್ಮೆಂಟಿಗೆ ವಿಸಿಟ್ ಮಾಡಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತು ಅವರಿಗೆ ನಾನು ಲಾಸ್ಟ್ ಮಂತು ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿ ಮಧು ಬಂಗಾರಪ್ಪ ಸರ್ಗೆ ಮನವಿ ಮಾಡಿದ್ದೆ, ಸ್ವಲ್ಪ ಆದಷ್ಟು ಬೇಗ CT ಎಕ್ಸಾಮ್ಸ್ ಮಾಡಿ ಮತ್ತು ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಕರಿಬೇಕು ಅಂತಲೇ ಹೇಳಿದ್ದೆ. PSTR, GPSTR ಮತ್ತು HSTR ಆಗಿರ್ಬೋದು, ಮತ್ತು PU ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರ್ದು ಇದೆಲ್ಲ ನೋಟಿಫಿಕೇಶನ್ಸ್ ಆಗಬೇಕು. ಇದ್ರ ಜೊತೆ ದೈಹಿಕ ಶಿಕ್ಷಕರದು ಅಷ್ಟೇ ನೋಟಿಫಿಕೇಶನ್ಸ್ ಆಗಬೇಕು ಅಂತೇಳಿ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಆದರೆ ನಿನ್ನೆ ಶಾಲಾ ಶಿಕ್ಷಣ ಇಲಾಖೆಗೆ ನಾವು ಭೇಟಿ ಮಾಡಿದಾಗ ಅಲ್ಲಿ ಗೊತ್ತಿರೋ ಮಾಹಿತಿ ಪ್ರಕಾರ ಏನಂದರೆ ಟೋಟಲ್ ಪೋಸ್ಟು PSTR, GPSTR, HSTRದು ನೋಟಿಫಿಕೇಶನ್ಸ್ ಅಂದರೆ ಟೋಟಲ್ ವೇಕೆನ್ಸಿ 10,267 ವೇಕೆನ್ಸಿ ಕರೀತಾ ಇರೋದು. ಅದರಲ್ಲಿ 5,267 ಪೋಸ್ಟು HK ಇದೆ. HK ಕ್ಯಾಂಡಿಡೇಟ್ಸ್ಗೆ ಒಂದು 7 ಡಿಸ್ಟ್ರಿಕ್ಟ್ಸ್ಗೆ 5,267 ಪೋಸ್ಟ್ ಇದೆ. ಈ ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ, ಇದರಲ್ಲಿ ರ್ಯಾಷನಲೈಸ್ ಮಾಡಿಕೊಂಡು ನೋಟಿಫಿಕೇಶನ್ಸ್ನೆಲ್ಲ ಒಂದು PSTR, GPSTR, HSTR 3 ಕರೀತಾ ಇದ್ದಾರೆ. ಈ 3 ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅಂದರೆ ನವಂಬರ್ ಫಸ್ಟ್ ವೀಕ್ ನೋಟಿಫಿಕೇಶನ್ಸ್ ಆಗುತ್ತೆ. ಇದ್ರ ಜೊತೆ ನಾನ್ HKದು ಎಷ್ಟು ಸಾವಿರ ಪೋಸ್ಟ್ ಇದೆ ಅಂತಂದರೆ 5,000 ಪೋಸ್ಟ್ ಇದೆ. 5,000 ಪೋಸ್ಟು ಎರಡು ಒಟ್ಟಿಗೆ ಕರೀತಾ ಇರೋದು. ನಾವೇ ಮನವಿ ಮಾಡ್ಕೊಂಡಿದ್ವಿ. ನಂಬರ್ ಆಫ್ ಪೋಸ್ಟು ಟೀಚರ್ಸ್ ವೇಕೆನ್ಸಿ ಸುಮಾರು 70,777 ಹುದ್ದೆ ಖಾಲಿ ಇದೆ ಅಂತೇಳಿ. ಧಾರವಾಡದಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡಿದ್ವಿ. ಸುಮಾರು 50,000 to 60,000 ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಆ ಒಂದು ಪ್ರತಿಫಲ ಇವತ್ತು ಒಂದೊಂದು ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ನೋಟಿಫಿಕೇಶನ್ಸ್ ಆಗ್ತಾ ಇದೆ. ಬಟ್ ಆದರೆ 70,727 ಹುದ್ದೆಯಲ್ಲಿ 10,267 ಹುದ್ದೆ ಅಷ್ಟೇ ಕರೀತಾ ಇರೋದು ಇವಾಗ ಟೀಚರ್ಸ್ ವೇಕೆನ್ಸಿ. ಅದರಲ್ಲೂ PSTR, GPSTR, HSTRದು ನನಗೆ ತುಂಬ ಬೇಜಾರಾಗುತ್ತೆ. ಏನಪ್ಪ ಅಂದರೆ 10 to 15% ವೇಕೆನ್ಸಿ ಅಷ್ಟೇ ಕರೆದಿರೋದು ಅಂತಂದರೆ ಆಲ್ಮೋಸ್ಟ್ 85% ವೇಕೆನ್ಸಿ ಹೆಂಗೆ ಇಟ್ಟಿದ್ದಾರೆ. ನಾನು ಡಿಮ್ಯಾಂಡ್ ಮಾಡಿದ್ದು ಸುಮಾರು 30,000 ವೇಕೆನ್ಸಿ ಆದರೂ ಈ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಶನ್ ಅಂದರೆ ವೇಕೆನ್ಸಿ ಆಗಲೇಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡಿ ಹೋರಾಟ ಮಾಡಿದ್ದು. ಆದರೆ ಶಿಕ್ಷಣ ಇಲಾಖೆಯಿಂದ ತುಂಬ ಕಡಿಮೆ ಇದೆ. ನಾವು ನಾನಂತೂ ಖಂಡಿಸ್ತೀನಿ. ಇದ್ರ ವಿರುದ್ಧ ನಾನು ಮತ್ತೆ ಹೋರಾಟ ಮಾಡ್ತೀನಿ. ಬಟ್ ಈಗ ಆಗಿರೋ ಒಂದು ವೇಕೆನ್ಸಿ ಯಾವಾಗ ನೋಟಿಫಿಕೇಶನ್ಸ್ ಎಕ್ಸಾಮ್ ಮಾಡ್ತಾರಂತಂದರೆ ಈ ಒಂದು ನವಂಬರ್ ಫಸ್ಟ್ ವೀಕಲ್ಲಿ ನೋಟಿಫಿಕೇಶನ್ಸ್ ಆಗುತ್ತೆ. ಡಿಸೆಂಬರ್ ಎಂಡಲ್ಲಿ ಆ ಒಂದು ಎಕ್ಸಾಮ್ಸ್ ಎಲ್ಲ ಪ್ರೋಸೆಸ್ ಮುಗಿಸಿರ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದರಲ್ಲೂ ಕಮಿಷನರ್ ಸುರಾಳ್ಕರ್ ಸರ್ ಇದ್ದಾರಲ್ಲ, ಈಸ್ ಅ ಗ್ರೇಟ್ ಪರ್ಸನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಹಿಂದೆ KPSCಲಿ ಹಲವಾರು ರಿಫಾರ್ಮ್ಸ್ ತೊಗೊಂಬಂದಿದ್ದಾರೆ. ಅವರಂತ ಕಮಿಷನರ್ ಇದ್ದರೆ ಆದಷ್ಟು ಬೇಗ ಎಲ್ಲ ಪ್ರೋಸೆಸ್ ಮುಗಿಯುತ್ತೆ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಈ ಒಂದು ವಿಚಾರವಾಗಿ ನಾನು ಎಲ್ಲನೂ ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀನಿ. ತುಂಬ ಪ್ರೋಸೆಸ್ ಸ್ಪೀಡ್ ಇದೆ ಮತ್ತು ಯಾವುದೇ ಕೇಸಸ್ ಇರ್ಬೋದು, ಯಾವ ಕೇಸಸ್ಸಿಂದ ತಡೆ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಮತ್ತೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಮತ್ತೆ ಪೋಸ್ಟ್ಪೋನ್ ಎಲ್ಲ ಯಾವುದೇ ಕಾರಣಕ್ಕೂ ಕೇಳಬೇಡಿ. ಇವಾಗಿಂದ ಸೀರಿಯಸ್ ಆಗಿ ಓದ್ಕೊಳ್ಳಿ. ಮ್ಯಾಕ್ಸಿಮಮ್ ನಾವು ಕೇಳೋದೇನಪ್ಪ ಅಂದರೆ ಒಂದು ರೀಪೋಸ್ಟ್ ಮಾಡೋದು ಕೇಳ್ತೀವಿ ಟ್ವಿಟರ್ ಅಕೌಂಟಲ್ಲಿ. ಇಲ್ಲ ಯಾವಾಗಲೋ 3 ತಿಂಗಳು ಇಲ್ಲ 6 ಮಂತಿಗೆ ಇಲ್ಲ 1 ತಿಂಗಳು ಯಾವಾಗೋ ಒಂದ್ಸತಿ ಹೋರಾಟ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಫ್ರೀಡಮ್ ಪಾರ್ಕಲ್ಲೆಲ್ಲ ನಾವು ಟೀಚರ್ ವೇಕೆನ್ಸಿ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ವಿ. ಸಾಕಷ್ಟು ಹೋರಾಟ ಮಾಡಿದ್ಮೇಲೆ ಈ ಒಂದು ವೇಕೆನ್ಸಿ ಫಿಲ್ ಆಗ್ತಾ ಇದೆ. ಇನ್ನೂ ಒಂದೇನಪ್ಪ ಅಂತಂದರೆ ಈ ಒಂದು ಪ್ರೋಸೆಸ್ಸು ಡಿಸೆಂಬರಲ್ಲಿ ಮುಗಿಸಿದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದರೆ ಜೂನ್ ಒಳಗಡೆ ಎಲ್ಲ ಪ್ರೋಸೆಸ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ಸು, ಸಿಂಧುತ್ವ ಮತ್ತು ಪೊಲೀಸ್ ವೆರಿಫಿಕೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಎಲ್ಲ ಈ ಒಂದು PSTR, GPSTR ಏನು 10,267 ಪೋಸ್ಟ್ ಏನಿದೆ ಅದನ್ನು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ನಿಮಗೆ ಆರ್ಡರ್ ಕಾಪಿ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಅದ್ರ ಸಲುವಾಗಿ ಎಲ್ಲ ಪ್ರೋಸೆಸ್ ಸ್ಪೀಡ್ ಆಗುತ್ತೆ. ನೀವು ಅದೇ ಸ್ಪೀಡಲ್ಲಿ ಓದ್ಕೊಂಡು ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಯಾಕೆಂದರೆ ತುಂಬ ಕಷ್ಟಪಟ್ಟು ಓದ್ತಾ ಇದ್ದೀರಾ. ಆ ಕಷ್ಟಪಟ್ಟಿರೋದಕ್ಕೆ ಇವತ್ತು ನಿಮಗೆ ಪ್ರತಿಫಲ ಸಿಗಲೇಬೇಕು. ಅದಕ್ಕೆ ನೀವು ತುಂಬ ಕಷ್ಟಪಟ್ಟು ಓದ್ಕೊಂಬಿಡಿ. ಅದಾದಮೇಲೆ ಇದ್ರ ಜೊತೆಲಿ
ಪಿ ಯು ಲೆಕ್ಚರರ್ದು ನಾನು ಮಾತಾಡ್ತೀನಿ. ಅದ್ರ ಬಗ್ಗೆನೂ ನಾವು ಆದಷ್ಟು ಬೇಗ ಸಪ್ರೇಟ್ ಗ್ರೂಪ್ ಕೂಡ ಇದೆ, ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಲ್ಲಿ ಜಾಯ್ನ್ ಆಗಿ ನಾವು ಅದ್ರ ಬಗ್ಗೆನೂ ಹೋಗಿ ಮನವಿ ಕೊಡೋಣ. ಸಪೋಸ್ ಏನಾದರೂ ಒಪ್ಕೊಂಡಿಲ್ಲ ಅಂತಂದರೆ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇರ್ತೀವಿ. ಅದ್ರ ಜೊತೆ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಒಂದು ನೋಟಿಫಿಕೇಶನ್ಸ್ ಆಗಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ಸು ಬರೀ ಅತಿಥಿ ಉಪನ್ಯಾಸಕರನ್ನೇ ತೊಗೊಳೋದಲ್ಲ, ಗೆಸ್ಟ್ ಫ್ಯಾಕಲ್ಟೀಸ್ನೇ ತೊಗೊಂಡು ನೀವು ಸರ್ಕಾರ ನಡೆಸೋದು, ಸ್ಕೂಲ್ ಕಾಲೇಜಸ್ ನಡೆಸೋದಲ್ಲ. ಸರ್ಕಾರದಲ್ಲಿರೋ ಅಧಿಕಾರಿಗಳಿರ್ಬೋದು, ಕಮಿಷನರು, ಮಿನಿಸ್ಟರ್ಸು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲನೂ ಅರ್ಥ ಮಾಡ್ಕೊಬೇಕು. ಹೆಂಗೆ ಅಂದರೆ ವರ್ಷಾನುಗಟ್ಲೆಯಿಂದ ತುಂಬ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ. ಇವರಿಗೆಲ್ಲ ನ್ಯಾಯ ಕೊಡಬೇಕಂತಂದರೆ ಟೈಮ್ ಟು ಟೈಮು ರೆಕ್ರೂಟ್ಮೆಂಟ್ ಆಗಲೇಬೇಕು. ಸುಮಾರು 4.25 ಲಕ್ಷ ವೇಕೆನ್ಸಿ ಇದೆ ನಮ್ಮ ಕರ್ನಾಟಕದಲ್ಲಿ. ಈ 4.25 ಲಕ್ಷ ವೇಕೆನ್ಸಿ ಯಾವಾಗ ಫಿಲ್ ಮಾಡ್ತೀರಾ? ಇದು ಇಯರ್ ಆನ್ ಇಯರ್ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಆಗ್ತಾ ಇದೆ, ಆದರೆ ಫಿಲ್ಲಿಂಗ್ ಅಂದರೆ ತುಂಬ ಕಡಿಮೆ ಆಗ್ತಿದೆ. ವೇಕೆನ್ಸಿ ಫಿಲ್ ಮಾಡ್ತಾ ಇರೋ ತುಂಬ ಕಡಿಮೆ ಆಗ್ತಿದೆ. ಇದನ್ನು ಫಿಲ್ ಮಾಡಬೇಕು. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಎಲ್ಲ ಟೀಚರ್ ಆಸ್ಪಿರೆಂಟ್ಸ್ಗೆ ಮತ್ತು ಎಲ್ರಿಗೂ ಈ ಒಂದು ಧಾರವಾಡ ಅಂದರೆ ಕರ್ನಾಟಕ ವೆಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ನಾನು ನೆಕ್ಸ್ಟ್ 2026 MLC ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಆದರೆ ಇದೇ ನೆಕ್ಸ್ಟ್ ನವಂಬರು, ಮುಂದಿನ ತಿಂಗಳು 6ನೇ ತಾರೀಕು ಒಳಗಡೆ ನೀವು ಯಾರು ಗ್ರಾಜ್ಯುಯೇಟ್ ಕಂಪ್ಲೀಟ್ ಆಗಿ 3 years ಆಗಿರುತ್ತೆ ನಿಮ್ಮದು ಗ್ರಾಜ್ಯುಯೇಟ್ ಕಂಪ್ಲೀಟ್ ಆಗಿ, ಅವರೆಲ್ಲರೂ ನೀವು ವೋಟರ್ ID ಮಾಡಿಸಿದ್ರೆ ಮಾತ್ರ ನನಗೆ ವೋಟ್ ಹಾಕೋಕ್ಕಾಗುತ್ತೆ. ನೆಕ್ಸ್ಟು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರಲ್ಲಿ ನವಂಬರ್ ಈ 3 ತಿಂಗಳಲ್ಲಿ 2026 MLC ಎಲೆಕ್ಷನ್ ಇರುತ್ತೆ. ಆ ಎಲೆಕ್ಷನ್ಗೆ ನೀವು ವೋಟ್ ಹಾಕಬೇಕು ಅಂದರೆ ಓಟಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ನೀವು ಇವಾಗಲೇ ವೋಟರ್ ID ಮಾಡಿಸ್ಲೇಬೇಕು. ಎಲ್ಲರೂ ದಯಮಾಡಿ ಈ ಒಂದು ವೋಟರ್ ID ಮಾಡಿಸಿ. ಯಾಕೆಂದರೆ ವೋಟರ್ ID ಮಾಡಿಸಿಲ್ಲ ಅಂತಂದರೆ ನೆಕ್ಸ್ಟ್ MLC ಎಲೆಕ್ಷನ್ಗೆ ವೋಟ್ ಹಾಕೋಕ್ಕಾಗಲ್ಲ. ನಿಮ್ಮ ಎಜುಕೇಟೆಡ್ ಅದು ಗ್ರಾಜ್ಯುಯೇಟ್ಸೇ ಅಂತಂದರೆ ತುಂಬ ಇಂಪಾರ್ಟೆಂಟು. ಗ್ರಾಜ್ಯುಯೇಟ್ಸೇ ವೋಟರ್ ID ಮಾಡಿಸಿಲ್ಲ ಅಂತಂದರೆ ಮತ್ತೆ ಯಾರು ಮಾಡ್ತಾರೆ? ನಾವೆಲ್ಲರೂ ಒಗ್ಗಟ್ಟಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಲಾಗಿರ್ಬೋದು, ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಾಗಿರ್ಬೋದು ನಮ್ಮ ವಾಯ್ಸ್ ಅಲ್ಲಿ ಇರಬೇಕು ವಿದ್ಯಾರ್ಥಿಗಳ ಪರವಾಗಿ. ಯಾಕೆ ಅಂತಂದರೆ ಈ ಒಂದು ಯಾವುದೇ ನೇಮಕಾತಿ ಇಲ್ದಿರಾ ಮತ್ತು ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆದರೆ ಅದರಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಯಾರು ನಮ್ಮ ಪರವಾಗಿ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ನಮ್ಮ ಪರವಾಗಿ ನಾವು ಅಲ್ಲಿ ಅಸೆಂಬ್ಲಿಯಲ್ಲಿ ಕುತ್ಕೊಂಡು ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭಾ ಯಾವುದ್ರಲ್ಲಾದ್ರೂ ಒಂದರಲ್ಲಿ ನಮ್ಮ ಒಂದು ಬೇಡಿಕೆ ಈಡೇರಿಸೋವರೆಗೂ ನಾವು ಹೋರಾಟ ಮಾಡ್ಬೇಕಂತಂದ್ರೆ ನಾವು ಅಲ್ಲಿ ವಾಯ್ಸ್ ರೈಸ್ ಮಾಡಬೇಕು. ಅದ್ರ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗೋಣ. ದಯಮಾಡಿ ಎಲ್ಲರೂ ಈ ಒಂದು ವೋಟರ್ ID ಮಾಡಿಸಿ ಅಂತ ಕೇಳ್ಕೊತೀನಿ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ಕಾರ.